ಒಂದು ರೀತಿಯಲ್ಲಿ ನಮಗೂ ಅನಿಸುತ್ತೆ ಅದೆಲ್ಲ ನಡೀತಾ ಇರೋ ಪ್ರಕ್ರಿಯೆನೇ. ಈಗ ಮಗು ಕೂಡ ಎಷ್ಟೊಂದೆಲ್ಲ ಹೇಗೆ ಮಾಡುತ್ತೆ, ಅದಕ್ಕೇನು ಕಲಿಸದೇ ಇದ್ರೂ ಮಾಡೋಕ್ಕೆ ಶುರು ಮಾಡುತ್ತೆ ಅದು. ಆ ಒಂದು ಇಂಟೆಲಿಜೆನ್ಸ್ಗೆ ತನ್ನ ಬರ್ತಿಂದ ಬಂದಿದ್ದಂಥ ಮೆಮೊರಿಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ತಗೊಂಡು ಅದಕ್ಕೆ ಕಮಾಂಡ್ ಕೊಟ್ಟು ತನ್ನನ್ನು ತಾನು ನಡೆಸ್ಕೊಳ್ಳೋ ಕ್ಷಮತೆ ಇದೆ. ಎಷ್ಟರ ಮಟ್ಟಿಗೆ ಅದು ಉಪಯೋಗಿಸ್ಕೊಳ್ಳುತ್ತೆ, ಅದು ಬೆಳವಣಿಗೆ ಆಗುತ್ತೆ, ಅದು ಆ ಮಗುವಿನ ಜೀವನದ ಪ್ರಕ್ರಿಯೆಯಲ್ಲಿ ಹೇಗಾಗುತ್ತೆ ಅನ್ನೋದು. ಅಂದರೆ ಇದರಲ್ಲಿ ಮುಖ್ಯವಾಗಿ ನಾವೇನು ನೋಡಬೇಕು ಅಂದರೆ, ಇದಕ್ಕೆ ನಾವು ಪರ್ಯಾಯವಾಗಿ ನಮ್ಮ ಉದಾಹರಣೆ ತೊಗೋಬೇಕಾದ್ರೆ, ಈಗ ನಾವು ಮಂಗಳ ಗ್ರಹಕ್ಕೆ ಅಥವಾ ಚಂದ್ರನಿಗೆ ಈಗ ರೋಬೋಟ್ ಕಳಿಸ್ತಾ ಇದ್ದೀವಲ್ಲ, ಅದರಲ್ಲಿ ನಮಗೆ ಗೊತ್ತಿರೋ ಎಲ್ಲ ಡಿಸೈನ್ ಫೀಚರ್ಸ್ನು ಫಿಟ್ ಮಾಡಿದ್ದೀವಿ, ಫೇಲ್ ಸೇಫು ಮಾಡಿದ್ದೀವಿ. ಆದರೂ ಅಲ್ಲಿಯ ಕೆಲವು ಯಾವುದೋ ಒಂದು ಸಮಸ್ಯೆಗೆ ಅದು ತನ್ನ ಕಾರ್ಯ ಮಾಡೋಕ್ಕಾಗದೇ ಇದ್ದಾಗ ಅದು ಮತ್ತೆ ಡ್ಯಾಮೇಜ್ ಆಗ್ಬೋದು ಅನ್ನೋದು ಆಗೋಗಿದ್ದರೆ ನಾವೇನು ಮಾಡಬೇಕು, ಅದು ಯಾಕಾಯಿತು ಡ್ಯಾಮೇಜ್ ಆಯಿತು, ಪೆರಿಶ್ ಆಯಿತು ನಮಗೆ ಗೊತ್ತಾಗಲ್ಲ. ಮತ್ತು ನಾವು ಹೊಸದು ತಯಾರು ಮಾಡಿ ಕಳಿಸಿದ್ರೆ ಅದು ಕೂಡ ಅದೇ ತೊಂದರೆ ಅನುಭವಿಸ್ಬೋದು. ಅಂದರೆ ಅವಾಗ ನಾವೇನು ಮಾಡಬೇಕು, ಅದರಲ್ಲಿ ಯಾವುದಾದ್ರು ಒಂದು ರೀತಿಯಲ್ಲಿ ಅದು ಹಾಳಾಗೋಕ್ಕೆ ಮುಂಚೆ ಅಥವಾ ಪೆರಿಶ್ ಆಗೋಕ್ಕೆ ಮುಂಚೆ ಯಾವ ಸ್ಥಿತಿಯನ್ನು ಎದುರಿಸಿತ್ತು ಅದರ ಬಗ್ಗೆ ಮಾಹಿತಿಯನ್ನು ಅದರಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಮಗೆ ನಿಮಗೆ ಕಳಿಸ್ಬೇಕು. ಕಳಿಸೋ ಹಾಗೆ ಒಂದು ವ್ಯವಸ್ಥೆ ಮಾಡಿರಬೇಕು.